ನಾವು ಸಾವಿಗೆ ಹೋದ್ರೂ ಕೂಡ ನಾಳೆ ದಿನ 4 ಜನನಾದ್ರೂ ಕೂಡ ಎಂತ ವ್ಯಕ್ತಿ ಒಳ್ಳೆ ಬದುಕದ ಪೂರ್ಣ ಬದುಕದ ಅನ್ನೋ ಒಂದು ಆಶೋತ್ತರಗಳು ನಮ್ಮ ಬಗ್ಗೆ ಮೂಡುತ್ತೆ. ಪ್ರೀತಿಯ ಕೇಳುಗರೆ, ನೀವು ಕೇಳುತ್ತಾ ಇದ್ದೀರಾ ಮಾಹಿತಿ ಖಜಾನೆಯಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು ಕೇಳಿ. ಅಂತರಾಳ ಮಧುರವಾದ ನೆನಪುಗಳು ಈ ಕಾರ್ಯಕ್ರಮ ಸರಣಿಯಲ್ಲಿ. ನೀವು ಕೇಳಿ, ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ. ಕೇಳಿ ಅಂತರಾಳ. ಅಂತರಾಳ ಅಂತರಾಳ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ತೆ, ಮಾಹಿತಿ ಖಜಾನೆ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗೆಳೆಯ ಗುರುಸ್ವಾಮಿ. ಸ್ನೇಹಿತರೆ, ಪ್ರತಿ ವಾರದಂತೆ ಅಂತರಾಳ ಕಾರ್ಯಕ್ರಮದಲ್ಲಿ ಹೊಸ ಹೊಸ ವಿಷಯಗಳ ಬಗ್ಗೆ ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ. ಇಂದು ಕೂಡ ತಮ್ಮ ಮುಂದೆ ಒಂದು ಹೊಸ ವಿಷಯವನ್ನ ತೆಗೆದುಕೊಂಡು ಬಂದಿದ್ದೇನೆ. ಹಾಗಾದರೆ ಹೆಚ್ಚು ತಡ ಮಾಡದೆ ಈ ದಿನದ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಈ ದಿನದ ವಿಷಯ ಬದುಕು ಅಂತಂದ್ರೆ ನಮ್ಮ ಜೀವಿತಾವಧಿ ಏನಿದೆಯೋ ಅದನ್ನೇ ನಾವು ಬದುಕು ಅಂತ ಕರೆಯೋದು. ಈ ಬದುಕು ಒಂದು ಪ್ರಯಾಣ ಇದ್ದಾಗೆ, 3 ದಿನದ ಬಾಳು ಅಂತ ನಾವು ಅನ್ಕೋಬಹುದು. ಹೇಗೆ 3 ದಿನದ ಬಾಳು? ಹುಟ್ಟಿದಾಗ ಶೈಶವಾವಸ್ಥೆ ಅಥವಾ ಬಾಲ್ಯಾವಸ್ಥೆ, ನಂತರ ಯೌವನಾವಸ್ಥೆ, ಕೊನೆಯದಾಗಿ ಮುಪ್ಪಿಗೆ ಕಾಲಿಟ್ಟು ಮುಪ್ಪಿನ ಅವಸ್ಥೆಯನ್ನ ತಲುಪ್ತೀವಿ. ಅದೇ ನಮ್ಮ ಪ್ರಯಾಣದ ಅಂತಿಮ ಘಟ್ಟ ಅಥವಾ ಅಂತಿಮ ಚಕ್ರ ಅಂತ ಹೇಳ್ಬೋದು. ಈ ಬದುಕಿನಲ್ಲಿ ನಾವು ಹುಟ್ಟಿದಾಗಿನಿಂದ ಸಾಯೋವರೆಗೂ ಕೂಡ ಕಲಿಕೆ ಅಂತಕ್ಕಂಥದ್ನ ಕಲಿತಾನೇ ಇರ್ತೀವಿ. ಇದು ಮುಗಿಯದ ಪಯಣ. ಕಲಿಕೆಯಲ್ಲಿ ನಾವು ಯಾವಾಗ ನಮ್ಮ ಪ್ರಾಣ ಹೋಗುತ್ತೋ ಆಗ ಮಾತ್ರ ಇದು ಮುಗಿದ ಪಯಣ ಅಂತ ಹೇಳ್ಬೋದು. ಹಾಗಾಗಿ ಈ ಬದುಕಿನಲ್ಲಿ ಹುಟ್ತಾ ಮಗು ತಾಯಿಯಿಂದ ಭಾಷೆ ಕಲಿಯುತ್ತೆ. ಭಾಷೆ ಕಲಿತ ನಂತರ ತನ್ನ ಸಂಬಂಧಿಕರು ಅಥವಾ ಅಕ್ಕಪಕ್ಕದ ನೆರೆಹೊರೆಯವರು, ಸ್ನೇಹಿತರು ಯಾರು ಅಂತ ಗುರುತಿಸೋ ಒಂದು ಹಂತವನ್ನ ತಲುಪುತ್ತೆ. ನಂತರ ಶಾಲೆ, ಶಿಕ್ಷಣದ ನಂತರ ಯೌವನಾವಸ್ಥೆ ಕಾಲಿಟ್ಟು ಅಲ್ಲೂ ಕೂಡ ಉನ್ನತ ಶಿಕ್ಷಣ ಅಥವಾ ಉನ್ನತ ತರಬೇತಿಗಳು ಅದು ಇದು ಎಲ್ಲ ಮುಗಿಸಿ ಒಂದು ಬದುಕನ್ನ ಕಟ್ಕೊಳ್ಳುವಂತ ಒಂದು ತನ್ನ ಸ್ವಂತ ಕಾಲ ಮೇಲೆ ನಿಂತು ಬದುಕನ್ನ ಕಟ್ಕೊಳ್ಳುವಂತ ಕೆಲಸ ಮಾಡುವಂತ ಅವಸ್ಥೆ ಅದು. ಈ ಒಂದು ಅವಸ್ಥೆ ಏನಿದೆ, ಮನುಷ್ಯನ ಜೀವನ ಚಕ್ರ ಸಾಗಬೇಕು ಅಂತಂದ್ರೆ ಒಂದು ಉದ್ಯೋಗ ಅನ್ನೋದು ಬಹಳ ಅತ್ಯವಶ್ಯಕ. ಆ ಉದ್ಯೋಗವನ್ನ ಹುಡುಕಿ ತಾನು ಒಂದು ಹೊಸ ಜೀವನವನ್ನ ಶುರು ಮಾಡತಕ್ಕಂತ ಕಾರ್ಯದಲ್ಲಿ ಸುಮಾರು ಜನ ಯಶಸ್ವಿ ಆಗ್ತಾರೆ. ಎಷ್ಟೋ ಜನಕ್ಕೆ ಅದೃಷ್ಟ ಒಲಿದೆ, ಕೆಲಸ ಕಾರ್ಯಗಳು ಸಿಗದೆ ಯಾವುದೋ ಸಿಕ್ಕಿದ ಕೆಲಸನ ಮಾಡಿಕೊಂಡು ಬದುಕನ್ನ ನಡೆಸ್ತಕ್ಕಂಥವ್ರು ಹಲವಾರು ಮಂದಿ. ಹಾಗಾಗಿ ಈ ಬದುಕು ಅನ್ನೋದು ನಮ್ಗೆ ಪಾಠದ ಜೊತೆಗೆ ಹೊಂದಾಣಿಕೆ, ಸ್ನೇಹ ಭಾವ ಮತ್ತೆ ಸಮಾಜದಲ್ಲಿ ಯಾವ ರೀತಿ ನಾವು ನಡೆದ್ರೆ ನಮ್ಗೆ ಒಳ್ಳೇದಾಗುತ್ತೆ, ನಮ್ಗೆ ಒಳ್ಳೇದಾದ್ರೆ ಸಾಲದು, ನಾವು ಕೂಡ ಇತರರಿಗೆ ಯಾವ ರೀತಿ ಒಳ್ಳೇದ್ ಮಾಡಬೇಕು, ಈ ಎಲ್ಲವನ್ನು ಕೂಡ ನೈತಿಕ ಮೌಲ್ಯವಾಗಿ ಬದುಕು ನಮ್ಗೆ ಕಲಿಸುತ್ತೆ. ಆದ್ರೆ ಈ ನೈತಿಕ ಮೌಲ್ಯಗಳನ್ನ ಬದುಕಿನಲ್ಲಿ ಎಷ್ಟು ಜನ ಅದನ್ನ ಸಕಾರಾತ್ಮಕವಾಗಿ ತೆಗೆದುಕೊಳ್ತಾರೋ ಅಷ್ಟು ಜನಕ್ಕೆ ಅದು ಒಳ್ಳೇದ್ ಮಾಡುತ್ತೆ. ಎಷ್ಟು ಜನ ಇದನ್ನ ನಕಾರಾತ್ಮಕವಾಗಿ ತೆಗೆದುಕೊಂಡಿದ್ದಾರೋ ಅಷ್ಟು ಜನರ ಬದುಕು ಕೂಡ ಹಾಳಾಗಿ ಅದು ಅವರ ಬದುಕಿನ ವಿನಾಶದ ಅಂಚಿಗೆ ಕರ್ಕೊಂಡು ಹೋಗ್ಬಿಟ್ಬಿಡುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ನಾವು ಬದುಕಿನಲ್ಲಿ ಏನು ಸಾಧನೆ ಮಾಡಬೇಕು ಅದನ್ನ ಸಾಧಿಸಬೇಕು. ಎಷ್ಟು ನಮ್ ಕೈಯಿಂದ ಸಾಧ್ಯ ಆಗುತ್ತೋ ಅಷ್ಟು ಒಳ್ಳೆ ಕಾರ್ಯಗಳನ್ನ ಮಾಡಬೇಕು. ಮತ್ತೆ ಎಷ್ಟು ಜನಕ್ಕೆ ನಾವು ಸೇವೆ ಮಾಡೋದಕ್ಕೆ ನಮ್ಮಿಂದ ಸಾಧ್ಯ ಇದೆಯೋ ಆ ಸೇವೆಯನ್ನ ಖಂಡಿತ ಮಾಡಬೇಕು. ಯಾಕೆಂದ್ರೆ ನಾವು ಮಾನವ ಜನ್ಮ ಅಂತ ಹುಟ್ಟಿದ ಮೇಲೆ ಬದುಕಿನಲ್ಲಿ ನಾವು ಈ ಸೇವೆ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯವಾದ ಘಟ್ಟ. ಕೇವಲ ಸಮಾಜ ಸೇವೆ ಮಾಡಿದ್ರೆ ಅಷ್ಟೇ ಸಾಲದು, ಬದುಕಿನಲ್ಲಿ ಹೆತ್ತ ತಂದೆ ತಾಯಿಗಳ ಸೇವೆ ಮಾಡೋದು ಕೂಡ ಅಷ್ಟೇ ಮುಖ್ಯ. ಯಾಕೆಂದ್ರೆ ಮಕ್ಕಳು ತಂದೆ ತಾಯಿಗಳನ್ನ ಅವರ ಮುಪ್ಪಿನ ಕಾಲದಲ್ಲಿ ಕಡೆಗಣಿಸದೇ ಹೆಚ್ಚು. ಯಾಕೆ ಅಂತಂದ್ರೆ ಮುಪ್ಪಿನ ಕಾಲದಲ್ಲಿ ಅವ್ರಿಗೆ ವಯೋಸಹಜ ಕಾಯಿಲೆಗಳು ಪ್ರಾರಂಭ ಆಗುತ್ತೆ. ಅದನ್ನ ಇವ್ರಿಗೆ ಸಹಿಸ್ಕೊಳಕ್ಕಾಗಲ್ಲ. ಆದ್ರೆ ಅದೇ ತಂದೆ ತಾಯಿಗಳು ಇವರು ಮಕ್ಕಳಾಗಿದ್ದಾಗ ಇವ್ರಿಗೆ ಬರುವಂತ ಎಲ್ಲಾ ಕಾಯಿಲೆಗಳಿಗೂ ತಲೆ ಕೆಡಿಸ್ಕೊಂಡು ವೈದ್ಯರ ಹತ್ರ ಪೂಜೆ ಪುನಸ್ಕಾರದ ಮೂಲಕ ಇವರ ಕಾಯಿಲೆಗಳನ್ನೆಲ್ಲ ವಾಸ ಮಾಡಿದ್ದಾರೆ ಅನ್ನೋದನ್ನೇ ಅವ್ರು ಮರ್ತು ಬಿಡ್ತಾರೆ. ಹಾಗಾಗಿ ಅವರು ಅಂತಿಮ ಘಟ್ಟದ ಪ್ರಯಾಣ ಮಾಡುವಾಗ ಮಕ್ಕಳು ಅವರ ಬದುಕಿಗೆ ಆಸರೆ ಆಗಲ್ಲ ಅನ್ನೋದೇ ಒಂದು ಬೇಸರದ ಸಂಗತಿ. ಹಾಗಾಗಿ ಇವತ್ತು ಇವ್ರ ತಂದೆ ತಾಯಿಗಳಿಗೆ ಮಾಡಿದ ಹಾಗೆ ನಾಳೆ ದಿನ ಅವರು ಕೂಡ ಮುಪ್ಪಿನ ವಯಸ್ಸನ್ನ ದಾಟಲೇಬೇಕಾಗುತ್ತೆ. ಹಾಗಾಗಿ ಅವರ ಮಕ್ಕಳು ಕೂಡ ತಮಗೆ ಇದನ್ನೇ ಮಾಡ್ತಾರೆ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಳ್ದೇನೆ ಜನ ಬಹಳಷ್ಟು ಮೂರ್ಖರಂತೆ ವರ್ತಿಸುವಂತ ಒಂದು ಸಾಧ್ಯತೆ ಹೆಚ್ಚಿದೆ ಈ ತಂದೆ ತಾಯಿಗಳ ಮುಪ್ಪಿನ ವಯಸ್ಸಿನ. ಹಾಗಾಗಿ ಸ್ನೇಹಿತರೆ, ಬದುಕು ಅಂತಕ್ಕಂಥದ್ದು ನಮ್ಮ ಜೀವನದಲ್ಲಿ ನಮ್ಮ ಮಾನವ ಜನ್ಮಕ್ಕೆ ಒಂದು ದೊಡ್ಡ ಕೊಡುಗೆ
ಸೃಷ್ಟಿ ನಿಯಮ ಕೊಟ್ಟಿರುವಂತದ್ದು. ಅದನ್ನ ನಾವು ಸರಿಯಾಗಿ ಬಳಸ್ಕೋಬೇಕು. ಹಾಗೆ ಬಳಸ್ಕೊಂಡಾಗ ಮಾತ್ರ ಬದುಕಿಗೆ ನಿಜವಾದ ಒಂದು ಅರ್ಥ ಬರುತ್ತೆ. ಈ ಬದುಕಿನಲ್ಲಿ ಏಳು ಬೀಳು ಕಷ್ಟ ಸುಖಗಳು ಸಾಮಾನ್ಯ. ಹಾಗಂತ ಸುಖ ಬಂದಾಗ ಹಿಗ್ಗದೆ, ಕಷ್ಟ ಬಂದಾಗ ಕುಗ್ಗದೆ ಬದುಕನ್ನ ಯಾರು ನಡೆಸ್ಕೊಂಡು ಹೋಗ್ತಾರೋ ನಿಜವಾಗಿ ಅವರೇ ಒಂದು ತಮ್ಮ ಅಂತಿಮ ಮತ್ತೆ ಅತ್ಯುತ್ತಮ ಗುರಿಯನ್ನ ಮುಟ್ಟುವಂತ ವ್ಯಕ್ತಿ ಆಗ್ತಾರೆ ಅಂತ ಹೇಳ್ಬೋದು. ಹಾಗಾಗಿ ನಾವು ಪ್ರತಿ ವರ್ಷ ಯುಗಾದಿ ಹಬ್ಬದಲ್ಲಿ ಬೇವು ಬೆಲ್ಲ ತಿಂತೀವಲ್ಲ, ಯಾಕೆ? ಅದರ ಹಿಂದೆ ಒಂದು ಅರ್ಥಪೂರ್ಣ ಅಂಶ ಇದೆ. ವೈಜ್ಞಾನಿಕವಾಗಿ ನೋಡೋದಾದ್ರೆ ಬೇವು ಬೆಲ್ಲ ಇವೆರಡೂ ಕೂಡ ನಮ್ಮ ಶರೀರಕ್ಕೆ ಉತ್ತಮ ವಸ್ತುಗಳೇ. ಅದಕ್ಕಿಂತನೂ ಬದುಕಿನಲ್ಲಿ ಸಿಹಿ ಕಹಿ ಎರಡೂ ಇರಬೇಕು. ಯಾವಾಗ್ಲೂ ಸಿಹಿನೇ ಬಯಸಿದ್ರು ಸಿಗಲ್ಲ, ಅಥವಾ ಏನಪ್ಪಾ ನಮ್ಗೆ ಯಾವಾಗ್ಲೂ ದೇವ್ರ ಕಷ್ಟನೇ ಕೊಡ್ತಾನೆ ಅಂತ ಯಾವಾಗ್ಲೂ ಕುಗ್ಗಿಕೊಂಡು ಇರೋದಕ್ಕೂ ಕೂಡ ಆಗಲ್ಲ. ಇವು ಎಲ್ಲ ಪರಸ್ಪರ ಒಂಥರ ಸಂಬಂಧಿಕರಿದ್ದಂಗೆ. ಸುಖ ಕೂಡ ಬರುತ್ತೆ, ಆಗ ಸಿಹಿ ಆಗುತ್ತೆ. ಅದೇ ತರ ಏನೋ ಅನಿವಾರ್ಯ ಕಾರಣಗಳಿಗಾಗಿ ಕಷ್ಟಗಳು ಕೂಡ ನಮ್ಮ ಬೆನ್ನಿಂದೇನೆ ಬರ್ತಾ ಇರ್ತವೆ. ಅದು ಬೇವು ಅಂತ ನಾವು ಅನ್ಕೊಂಡ್ರು ಕೂಡ ಎರಡನ್ನೂ ಸಮ ಪ್ರಮಾಣದಲ್ಲಿ ಸ್ವೀಕಾರ ಮಾಡಿ ಬದುಕಿನ ಜಟಕಾ ಬಂಡಿನ ನಡೆಸ್ತಾ ಹೋದ್ರೆ ಬದುಕು ಹಸನಾಗಿರುತ್ತೆ, ಮತ್ತೆ ಅಮೃತದಂತಹ ಜೀವನ ನಮ್ಮದಾಗುತ್ತೆ. ಹಾಗಾಗಿ ನಾವು ಬದುಕಿನಲ್ಲಿ ಯಾವುದಕ್ಕೂ ಹೆದರದೆ ಬೆದರದೆ ಕುಗ್ಗದೆ ಜಗ್ಗದೆ ನಾವು ನಡೀತಾ ಇದ್ವು ಅಂತಂದ್ರೆ ಬರೋ ಕಷ್ಟಗಳೆಲ್ಲ ಸರಾಗವಾಗಿ ನಮ್ಮಿಂದ ಸರಿದು ಹೋಗ್ಬಿಡ್ತವೆ. ಅದೇ ತರ ನಾವು ಸಾರ್ಥಕ ಬದುಕಬೇಕು ಅಂತಂದ್ರೆ ನಾವು ಸಾಧ್ಯವಾದಷ್ಟು ಒಳ್ಳೆ ಕೆಲಸಗಳನ್ನ ಮಾಡಬೇಕು. ಒಳ್ಳೆ ಕೆಲಸಗಳು ಅಂತಂದ್ರೆ ಸಮಾಜಮುಖಿ ಕೆಲಸಗಳಾಗಿರ್ಬೇಕು. ಬಡವರು ಅಥವಾ ನಮ್ಗಿಂತ ಕಷ್ಟದಲ್ಲಿ ಇರುವಂತ ಜನಗಳಿಗೆ ನಾವು ನಮ್ ಕೈಲಾದಷ್ಟರ ಮಟ್ಟಿಗೆ ಸಹಾಯ ಮಾಡ್ತಾ ಇನ್ನೊಬ್ಬರಿಗೆ ಒಳ್ಳೇದನ್ನೇ ಬಯಸ್ತಾ ನಾವು ಬದುಕಿದ್ದೆ ಆದ್ರೆ ಈ ಬದುಕು ಒಂದು ಉತ್ತಮ ತಿರುಳಾಗಬಲ್ಲದು. ಮತ್ತೆ ನಾವು ಸಾವಿಗೋದ್ರೂ ಕೂಡ ನಾಳೆ ದಿನ 4 ಜನನಾದ್ರೂ ಕೂಡ ಎಂತ ವ್ಯಕ್ತಿ ಒಳ್ಳೆ ಬದುಕದ ಪೂರ್ಣ ಬದುಕದ ಅನ್ನೋ ಒಂದು ಆಶೋತ್ತರಗಳು ನಮ್ಮ ಬಗ್ಗೆ ಮೂಡುತ್ತೆ. ಈ ರೀತಿನಲ್ಲಿ ನಾವು ಬದುಕಿದ್ರೆ ನಿಜವಾಗ್ಲೂ ನಾವು ಸತ್ತ ಮೇಲೆ ಸ್ವರ್ಗ ನರಕ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಮ್ಮ ಆತ್ಮ ತೃಪ್ತಿ ಅಂತೂ ಖಂಡಿತ ಆಗತ್ತೆ ಅಂತ ಹೇಳ್ತಾ ನಾನು ಈ ದಿನದ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೇನೆ. ಮತ್ತೊಂದು ಸಂಚಿಕೆಯಲ್ಲಿ ತಮ್ಮೆಲ್ಲರನ್ನು ಭೇಟಿಯಾಗ್ತೀನಿ. ಧನ್ಯವಾದಗಳು.